ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೌರ್ನಮೆಂಟ್ ಜಾಬ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಫೀಸ್ ಎಷ್ಟು, ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು DC ಆಫೀಸ್ನಲ್ಲಿ ನೀವೊಂದು ಕೆಲಸನ ಮಾಡ್ಬೋದು. ತುಂಬಾ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ನೀವಿಲ್ಲಿ ನೋಡ್ಬೋದು, ನೋಟಿಫಿಕೇಷನ್ನ ಬಂದಿದೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಇಲ್ಲಿ ನಿಮಗೆ ಇದು ಜಿಲ್ಲಾ ವಿಪತ್ತು ನಿರ್ವಹಣೆ ಇದು ನಿಮ್ಮ ಒಂದು ಡೆಸಿಗ್ನೇಷನ್ ಆಗಿರುತ್ತೆ. ಆಸಕ್ತಕ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಭರ್ತಿ ಮಾಡಿ ಅವಶ್ಯಕ ದಾಖಲಾತಿಗಳೊಂದಿಗೆ ಮುಚ್ಚಿದ ಲಕೋಟೆಯ ಮೇಲೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡಿಸಾಸ್ಟರ್ ಪ್ರೊಫೆಷ್ನಲ್ ಈ ಒಂದು ಜಾಬ್ಗೆ ಕಾಲ್ಫಾರ್ಮ್ ಆಗಿದೆ. ಸೊ ಇಲ್ಲಿ ಒಂದು ಅಪ್ಲಿಕೇಶನ್ ಏನಿದೆ ಅದನ್ನು ನೀವು ಪ್ರಿಂಟೌಟ್ನ ತಗೊಂಡು ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ನಾನು ಅಡ್ರೆಸ್ನ ಹೇಳ್ತೀನಿ. ಆ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಅಥವಾ ಏನಾದರೂ ನಿಮಗೆ ಆ ಒಂದು ಅಡ್ರೆಸ್ ನಿಯರ್ ಇತ್ತು ಅಂತಂದರೆ ನೀವೇ ಹೋಗಿ ಏನದು ಅಪ್ಲಿಕೇಶನ್ ಏನಿದೆ ಅದನ್ನು ಕೊಟ್ಬಿಟ್ಟು ಬರ್ಬೋದು. ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ನೀವು ನೋಡ್ಕೋಬೋದು. ಇಲ್ಲಿ ನೀವು ನೋಡ್ಬೋದು ಓವರ್ವ್ಯೂ ಆಫ್ ದ ಪೊಸಿಷನ್, ನಿಮ್ದು ಏನು ಪೊಸಿಷನ್ ಇರುತ್ತೆ, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಪ್ರತಿಯೊಂದು ಕೂಡ ನೋಡ್ಕೋಬೋದು. ಆಯಿತಾ. ಸೊ ಇದನ್ನು ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಫೀಸ್ ಇಲ್ಲ. ಆಯಿತಾ. ನಿಮಗೆ ತಿಂಗಳಿಗೆ 48,400 ರೂಪಾಯಿ ಸ್ಯಾಲ್ರಿ ಇದೆ. 48,400 ಇನ್ಕ್ಲೂಡಿಂಗ್ ಗೌರ್ನಮೆಂಟ್ ಟ್ಯಾಕ್ಸಸ್. ಇದರಲ್ಲೇ ಗೌರ್ನಮೆಂಟ್ ಟ್ಯಾಕ್ಸಸ್ ಇರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಟ್ರಾವೆಲ್ ಅಲಯನ್ಸ್ ಅಂತೆ ಆ ರೀತಿ ಈ ರೀತಿ ಎಲ್ಲ ಇರುತ್ತೆ. ಟರ್ಮ್ಸ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ ಈಸ್ ಪ್ಯೂರ್ಲಿ ಆನ್ ದ ಕಾಂಟ್ರಾಕ್ಟ್ ಬೇಸಿಸ್. ಇದು ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಆಯಿತಾ. ಎಕ್ಸ್ಪೆನ್ಷನ್ ಆಫ್ ಇಂಟ್ರೆಸ್ಟ್ ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲಿ ನಿಮಗೆ ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು 28ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಆಯಿತಾ. ಇಲ್ಲಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಸಬ್ಮಿಟ್ ದೇರ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇಯರ್ ವಿತ್ ಟು ಡೆಪ್ಯೂಟಿ ಕಮಿಷನರ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಬೈ ರಿಜಿಸ್ಟರ್ಡ್ ಪೋಸ್ಟ್. ಸೊ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಏನಿದೆ ಅಲ್ಲಿಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಸೆಲ್ಫ್ ಇನ್ ಎ ಸೀಲ್ಡ್ ಕವರ್ ವಿತ್ ಎ ಹೆಡ್ಡಿಂಗ ನೀವು ಇಲ್ಲಿ ಹಾಕಬೇಕು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ DDP ಅಂತ ಹಾಕಿ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಎಜುಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆ್ಯಂಡ್ ಅದರ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಸಬ್ಮಿಟೆಡ್ ಅಲಾಂಗ್ ವಿತ್ ಅ ಲೇಟೆಸ್ಟ್ CV. ನಿಮ್ಮ ಒಂದು ಲೇಟೆಸ್ಟ್ CV ಆಗಿರ್ಬೋದು, ಎಜುಕೇಷನ್ದು ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಅದ್ರ ಸರ್ಟಿಫಿಕೇಟ್ಸು ಪ್ರತಿಯೊಂದನ್ನು ಕೂಡ ಆ್ಯಂಡ್ ದ ಒರಿಜಿನಲ್ ಶುಡ್ ಬಿ. ಸೊ ಯಾವಾಗ ಒರಿಜಿನಲ್ ಕೊಡಬೇಕು ಅಂದರೆ ವೆರಿಫಿಕೇಷನ್ ಟೈಮಲ್ಲಿ ನೀವು ಅಥವಾ ಇಂಟರ್ವ್ಯೂ ಟೈಮಲ್ಲಿ ಒರಿಜಿನಲ್ನ ತೋರಿಸ್ಬೇಕು. ಅಪ್ಲಿಕೇಶನ್ ರಿಸೀವ್ಡ್ ಆಫ್ಟರ್ ದ ವಿಲ್ ಬಿ 28ನೇ ತಾರೀಕು ನಂತರ ಅಪ್ಲಿಕೇಶನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ಫಾರ್ ಎನಿ ಕ್ವೈರೀಸ್ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲೀಸ್ ನೋಟ್ ಕ್ಯಾಂಡಿಡೇಟ್ಸ್ ಟ್ರೈಯಿಂಗ್ ಟು ಯೂಸ್ ಇನ್ಫ್ಲೂಯೆನ್ಸ್ ಆರ್ ಅನ್ಫೇರ್ ಮೀನ್ಸ್. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಇನ್ಫ್ಲೂಯೆನ್ಸ್ ನಡೆಯೋದಿಲ್ಲ. ಸೊ ನಾನು ಹೇಳ್ದೆ ಅಲ್ಲ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು, ಅಪ್ಲಿಕೇಶನ್ ಇದೇನಿದೆ ಇದನ್ನು ನೀವೊಂದು ಪ್ರಿಂಟೌಟ್ನ ತಗೊಂಡು ಸೊ ನೋಡಿ ಇಲ್ಲಿ ನೀವು ನಿಮ್ಮ ಒಂದು ನೇಮ್ ಹಾಕಬೇಕು, ಫಾದರ್ ಅಥವಾ ಹಸ್ಬೆಂಡ್ ನೇಮ್ ಹಾಕಬೇಕು, ಜೆಂಡರ್ ಹಾಕಬೇಕು, ಡೇಟ್ ಆಫ್ ಬರ್ತ್ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಹಾಕಬೇಕು. ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು ವಿತ್ ಮೊಬೈಲ್ ನಂಬರ್ ಇರಬೇಕು. ಮಾರ್ಕ್ಸ್ ಕಾರ್ಡ್ SLCನಲ್ಲಿ ಮಾರ್ಕ್ಸ್ ಎಷ್ಟಿತ್ತು, ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿದೆ, PUCನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ನೀವು ಮಾರ್ಕ್ಸ್ ತೊಗೊಂಡಿರೋದೆಷ್ಟು, ಪರ್ಸೆಂಟೇಜ್ ಎಷ್ಟು ಹಾಕಬೇಕು. ಡಿಗ್ರಿದು, ಪೋಸ್ಟ್ ಗ್ರ್ಯಾಜುಯೇಟು ಮತ್ತು ವರ್ಕ್ ಡೀಟೇಲ್ಸ್ ಆಫ್ ವರ್ಕಿಂಗ್ ನಾಲೆಜು, ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಗ್ಗೆ ನಿಮಗೆ ಯೂಸ್ ಮಾಡೋದಕ್ಕೆ ಬರುತ್ತಾ ಅದ್ರ ನಾಲೆಜ್ ಹಾಕಬೇಕು. ಆಯಿತಾ. ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಎಜುಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅದರ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಅ CV ಇಸ್ ಎನ್ಕ್ಲೋಸ್ಡ್ ಇಯರ್ ವಿತ್. ಸೊ ಇದನ್ನು ನೀವು ಪ್ರಿಂಟೌಟ್ನ ತಗೊಂಡು ಆ ಫಾರ್ಮ್ನೆಲ್ಲ ಫಿಲ್ ಮಾಡಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಸ್ ಏನಿದೆ, ಸರ್ಟಿಫಿಕೇಟ್ಸ್ ಏನಿದೆ ಅದನ್ನೆಲ್ಲ ನೀವು ಕಳಿಸ್ಬೇಕಾಗುತ್ತೆ. ಎಲ್ಲಿ ಕಳಿಸ್ಬೇಕಾಗತ್ತೆ ಅಂತ ಅಂದರೆ ನಾವೀಗ ಇಲ್ಲಿ ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಏನು ಕಾಣಿಸ್ತಿದೆ, ಖುದ್ದಾಗಿ ಸಲ್ಲಿಸುವುದು ಅಥವಾ ಹೆಚ್ಚಿನ ಮಾಹಿತಿಯನ್ನು ಈ ವೆಬ್ಸೈಟ್ ಏನಿದೆ ಈ ವೆಬ್ಸೈಟಿಗೆ ವಿಸಿಟ್ ಮಾಡಿದರೆ ನಿಮಗೆ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಸೊ ಮತ್ತು ಈ ಒಂದು ಇವಾಗ ನಿಮ್ಗೆ ಗೊತ್ತಾಯಿತು ಈ ಒಂದು ಜಾಬ್ ಅಪ್ಲೈ ಮಾಡೋದಕ್ಕೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು. ಸೊ ಯಾವುದೇ ರೀತಿಯಾದಂಥ ಅವರು ಎಜುಕೇಷನ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಈ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ಗೌರ್ಮೆಂಟ್ ಜಾಬ್ನ ತೊಗೋಬೇಕು ಅಂತ ಇದ್ದಾರೆ.
ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು PDF ಏನಿದೆ, ಸೊ ನೋಟಿಫಿಕೇಷನ್ ಏನಿದೆ, ನಾನು ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಒಂದು ವಿಡಿಯೋ ಕೆಳಗೆ ನಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು PDF ಸಿಗುತ್ತೆ. ಅದರಲ್ಲಿ ಅದನ್ನು ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟೌಟ್ ತೊಗೊಂಡು ನೀವು ಫಿಲ್ ಮಾಡಿ ಈ ಒಂದು ಅಡ್ರೆಸ್ಸಿಗೆ ಕಳಿಸ್ಬೋದು. ಥ್ಯಾಂಕ್ ಯು.